ಎಲ್ಲರಿಗೂ ನಮಸ್ಕಾರಗಳು. ಆರ್ಯಾವರ್ತ, ಭರತಖಂಡ, ಜಂಬೂದ್ವೀಪ, ಭರತ ವರ್ಷವೆಂದು ಕರೆಸಿಕೊಳ್ಳುವ ಪುಣ್ಯ ಭೂಮಿಯಾದ ಭಾರತವು 5-10 ಸಾವಿರ ವರ್ಷಗಳಿಗಿಂತಲೂ ಹಳೆಯದಾದ ಭವ್ಯ ಪರಂಪರೆ, ಸನಾತನ ಸಂಸ್ಕೃತಿಯನ್ನು ಹೊಂದಿದೆ. ಇಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಇರುವ ಕ್ಷೇತ್ರಗಳಿಗೆ ಒಂದೊಂದು ಪುರಾಣದ ಆಧಾರವಿದೆ. ಇವುಗಳಲ್ಲಿ ಒದ್ದೀಕೆರೆಯ ಶ್ರೀ ಸಿದ್ದೇಶ್ವರ ಸ್ವಾಮಿ, ಯಾನೆ ಕಾಲಭೈರವನ ಮಹಿಮೆ ಮತ್ತು ಪವಾಡಗಳನ್ನು ತಿಳಿಸುವುದೇ ಈ ಕಥಾಶೋಧನೆಯ ಉದ್ದೇಶವಾಗಿದೆ. ಒದ್ದೀಕೆರೆಯು ಈಗಿನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಐಮಂಗಲದಿಂದ ಪೂರ್ವಕ್ಕೆ 7 ಕಿಲೋಮೀಟರ್ ಇದ್ದು, ಇಲ್ಲಿ ಖುಷ್ಕಿ, ಹಿಂಗಾರು ಬೆಳೆಗಳಿಂದ ಇದು ಕಂಗೊಳಿಸುತ್ತಿದ್ದು, ಸಾಧು, ಜೋಗಿ, ಸಜ್ಜನರಿಂದ ತುಂಬಿ ಇಲ್ಲಿಯ ಎರೆಭೂಮಿಯು ದೊರೆಯಂತೆ ರೈತರ ಸಲಹುತ್ತಲೂ, ಈ ಊರಿನ ಕೆರೆಯ ಆಜುಬಾಜಿನಲ್ಲಿ ಈ ಮೊದಲಿದ್ದ ಒದ್ದೀಮೆಳೆ ಅಥವಾ ಒದ್ದೀಪೆಳೆಯಿಂದ ಒದ್ದೀಕೆರೆಯಾಗಿ ಹೆಸರು ಪಡೆದುಕೊಂಡು ಸಂಸಾರ ಚಕ್ರದಲ್ಲಿ ಬಿದ್ದು ಬೆಂದು ಬಳಲಿ ಮೋಕ್ಷಕ್ಕೆ ಹಂಬಲಿಸುತ್ತಿರುವ ಪಾಮರ ಜೀವಿಗಳ ಪಾಪ ಪರಿಹಾರಕನಾಗಿ ಭೈರವ ರೂಪನಾಗಿ ಜನರಿಗೆ ಭಕ್ತಿ ಭುಕ್ತಿಯಿಂದ ಜೀವನ ಸಾರ್ಥಕತೆ ಪಡೆಯುವ ಈ ಸ್ಥಳವು ಸಿದ್ದೇಶ್ವರನ ಆತ್ಮಶುದ್ಧಿಯ ಮಂತ್ರದಿಂದ ಪ್ರಸಿದ್ಧವಾಗಿದೆ. ಮಡಿ ಮೈಲಿಗೆ ಇಲ್ಲದ ಭಕ್ತಿಯೇ ಸರ್ವಸ್ವವಾಗಿರುವ ತ್ಯಾಗಶೀಲತ್ವದ ಸಾಮಾನ್ಯರಂತೆ ಬದುಕಿ ಅಸಾಮಾನ್ಯ ಪವಾಡಗಳ ಮಾಡಿ ಜಾತಿಗಳನ್ನು ಮೀರಿ ಕಾಳಮುಖ ಶೈವ ಪಂಥದಲ್ಲಿ ಮಹಿಮೆಯನ್ನು ತೋರಿದ ಒದ್ದೀಕೆರೆಯ ಶ್ರೀ ಸಿದ್ಧನ ಕಥೆಯನ್ನು ಕೇಳಿದರೆ ಭವವು ದೂರಾಗಿ ಬಂಧನಗಳು ಚೂರಾಗಿ ತಪಸ್ಸು, ಪಾಂಡಿತ್ಯವು, ಔದಾರ್ಯವು, ಸಂಪದವು ನಮ್ಮಲ್ಲಿ ದೊರಕುವುದೆಂದು ತಿಳಿಯುತ್ತಾ ಈ ಕಥೆಯನ್ನು ಪ್ರಾರಂಭಿಸೋಣ. ಈ ಕಥೆಯು ಜನಪದರಿಂದ, ಸ್ಥಳೀಯ ವಿಚಾರವಾದಿಗಳಿಂದ, ಸ್ಥಳೀಯ ಇತಿಹಾಸದಿಂದ, ಗೀತೆಗಳಿಂದ, ಪದಗಳಿಂದ, ಶೋಧಕರಿಂದ ತಿಳಿದು ಪ್ರೇರೇಪಿತರಾಗಿ ಭಕುತರ ನಂಬಿಕೆಗೆ ಪಾತ್ರರಾಗಿ ಬಹು ವಿನಮ್ರರಾಗಿ ಪುಣ್ಯವಂತರಾದ ಭಕ್ತ ಜನಗಳ ಮುಂದೆ ಇಡುತ್ತಿದ್ದೇವೆ. ಒಂದೊಂದು ದಿನ ರಜತಾದ್ರಿ ಸಾಲಿನ ಕೈಲಾಸದಲ್ಲಿ ಜಗದಧಿಕಾರಿಯಾದ ಮಹಾದೇವನ ಅಧ್ಯಕ್ಷತೆಯಲ್ಲಿ ಭೂಮಿಯ ಜನರ ಆಗು ಹೋಗುಗಳ ಬಗ್ಗೆ ಚಿಂತಿಸಲು ಸಭೆ ಸೇರಿತು. ಸಭೆಯಲ್ಲಿ ಬ್ರಹ್ಮನ ಶಿರ ಕತ್ತರಿಸಿ ಅಹಂ ಮುರಿದ ಭೈರವನೂ, ದಕ್ಷ ಬ್ರಹ್ಮನ ಶಿರ ಕತ್ತರಿಸಿದ ವೀರಭದ್ರನೂ ಸಮಸ್ತ ಭೂತಗಣಗಳು ಸಭೆಯಲ್ಲಿ ಇದ್ದರು. ರಂಗಭೂಮಿಯ ಪ್ರಥಮ ನಿರ್ದೇಶಕನಾದ ನಂದಿಕೇಶ್ವರನು ಸಮುದ್ರ ಮಥನದ ನಾಟಕವನ್ನು ಗಣಗಳಿಂದ ಆಡಿಸಿ ರಂಜಿಸಿದ ಮೇಲೆ ನಂದಿಕೇಶ್ವರನು, ಮಹದೇವ, ಭೂಮಿಯಲ್ಲಿ ನರರು ಕಾಳ ರಕ್ಕಸರಾಗಿದ್ದಾರೆ. ಹೆಂಗಸೂ ಕೂಡ ಹೆಣ್ಣೆಂಬ ಸಂವೇದನೆಯಿಲ್ಲದಂತೆ ವಿಷವಿಕ್ಕುತ್ತಾ ಅಮಾಯಕರನ್ನು ಥಳಿಸುತ್ತಾ ಚಂಡಿ ಚಂಡರಾಗಿ ಧರ್ಮವನ್ನು ತ್ಯಜಿಸಿ ಬದುಕುತ್ತಿದ್ದಾರೆ. ನಲ್ಲಮಲೆ, ಕರಿ ಝರಿಮಲೆ, ನುಂಕೆ ಮಲೆಗಳಲ್ಲಿ ರಕ್ಕಸ ರಕ್ಕಸಿಯರ ವಿಷದಾಟ ಬಲು ಜೋರಾಗಿರುವುದರಿಂದ ಅವರ ನಡು ಮುರಿದು ಅವರ ಅಟ್ಟಹಾಸವನ್ನು ಸುಡಬೇಕಿದೆ. ಭೂ ಪ್ರಕೃತಿಯನ್ನು ಸುಧಾರಿಸಬೇಕಿದೆ ಮಹಾದೇವ ಎಂದನು. ಮಹಾದೇವನು ಥಟ್ಟನೆ ಅರಿತವನಾಗಿ ವೀರಭದ್ರ ಭೈರವರಿಗೆ, ನೀವೀಗಲೇ ಇಳೆಗೆ ತೆರಳಿ ಸೋದರರಾಗಿ ಕೆಟ್ಟು ಹೋಗಿರುವ ಭೂ ವಾತಾವರಣವನ್ನು, ಜೀವರಾಶಿಯನ್ನು ಉದ್ಧರಿಸಬೇಕೆಂದು ಅಪ್ಪಣೆ ಇತ್ತನು. ಅಂತೆಯೇ ವೀರಭದ್ರ ಭೈರವರಿಬ್ಬರೂ ಕಾಶಿಯ ಸುಸಂಸ್ಕೃತ ಶಿವಭಕ್ತ ದಂಪತಿಗಳ ಉದರದಲ್ಲಿ ಅವಳಿ ಜವಳಿಯಾಗಿ ಜನ್ಮಿಸಿದಾಗ ಪಂಚಭೂತಗಳೆಲ್ಲ ಸಂಭ್ರಮಿಸಿದವಂತೆ. ಹೂ ಗಿಡಗಳು ಮತ್ತೊಮ್ಮೆ ಚಿಗುರಿದವಂತೆ, ನೀರು ನೆಲವೆಲ್ಲ ಎದ್ದು ಕುಣಿಯಿತಂತೆ. ಹೀಗಾಗಿ ಈರ್ವರು ಬಾಲ್ಯದಲ್ಲಿಯೇ ಪವಾಡಗಳನ್ನು ಮಾಡುತ್ತಾ ಸತ್ಯದಲ್ಲಿ ಗುರುತಿಸಿಕೊಳ್ಳುತ್ತಾ ಜನನಿ ಜನಕರ ಸೇವೆ ಜಗದಂಬ ಸೇವೆ, ಜನನಿ ಜನಕರ ಚರಣ ಸೇವೆಗೈಯುವನೇ ಜಾಣರೆನ್ನುತ್ತಾ ಮಾತಾಪಿತರ ಬಯಕೆಯಂತೆ ಬದರಿಕಾಶ್ರಮದಲ್ಲಿ ವಿದ್ಯೆ ಬುದ್ಧಿ ಜ್ಞಾನಶೀಲರಾಗಿ ನಾವು ಲೋಕ ಕಲ್ಯಾಣಕ್ಕೆ ಹೊರಟು ಬಿಡುತ್ತೇವೆಂದು ತಂದೆ ತಾಯಿಯರನ್ನು ಒಪ್ಪಿಸಿ ಮತ್ತೆ ಹಿಂತಿರುಗುವುದಿಲ್ಲವೆಂದು ಮಾತು ನೀಡಿ ದಕ್ಷಿಣಕ್ಕೆ ಹೊರಟು ಬಿಡುತ್ತಾರೆ. ಭದ್ರ ಭೈರವರಾಗಿ
ಗೋದಾವರಿ ಕಾವೇರಿ ನದಿಗಳನ್ನು ದಾಟಿ ವನದಲ್ಲಿ ಅಲೆಯುತ್ತಾ ಸಿದ್ಧರ ಕೇಂದ್ರವಾದ ಈಗಿನ ಮಲೆನಾಡಿನ ಕದ್ರಿಗೆ ಬಂದು ತಲುಪುತ್ತಾರೆ. ಇಲ್ಲಿ ಕಾಳಮುಖ ಶೈವ ಪಂಥವನ್ನು ಸ್ವೀಕರಿಸಿ ಕಾಪಾಲಿಕರಾಗುತ್ತಾರೆ. ಈ ಪಂಥವು ಜಾತಿಗಳನ್ನು ಮೀರಿದ್ದು. ಇಲ್ಲಿ ಬ್ರಾಹ್ಮಣ, ಶೂದ್ರ, ವೈಶ್ಯ, ಚಾಂಡಾಲರು ಸಹ ಈ ಪಂಥವನ್ನು ಸ್ವೀಕರಿಸಬಹುದಾದದ್ದಾಗಿದೆ. ಭಕ್ತಿಯನ್ನು ಶಕ್ತಿಯನ್ನಾಗಿಸಿ ತಲೆಬುರುಡೆಯ ಬಟ್ಟಲಲ್ಲಿ ಪಾನ ಭಕ್ಷ್ಯಗಳನ್ನು ಸ್ವೀಕರಿಸುತ್ತಾ ದಾಕ್ಷಿಣ್ಯವಿಲ್ಲದೆ ದುಷ್ಟರ ತರಿಯುತ್ತಾ ಸತ್ಯ ಶೋಧನೆಯಲ್ಲಿ ತೊಡಗುವಂತಹ ವಿಶಿಷ್ಟ ಮನೋಭಾವದ ಶೈವ ಪಂಥವನ್ನು ಕದ್ರಿಯಲ್ಲಿ ಸ್ವೀಕರಿಸಿ ಜಗತ್ ಕಲ್ಯಾಣಕ್ಕೆ ಹೊರಡುತ್ತಾರೆ. ಕಾಳಮುಖ ಶೈವ ಪಂಥದ ಪ್ರಕಾರ ಇವರಿಬ್ಬರು ಸಿದ್ಧರೆಂದು ಕರೆಸಿಕೊಳ್ಳುತ್ತಾ ವೀರಭದ್ರ ರೂಪಿಯಾದ ಸಿದ್ಧನು ಹೆಂಜೇರಿಯ ಕಡೆ, ಕಾಲಭೈರವ ರೂಪಿಯಾದ ಸಿದ್ಧನು ನಲ್ಲಮಲೆಯ ಕಡೆಗೆ ಶಿಷ್ಟ ರಕ್ಷಣೆಗೆ ಹೊರಡುತ್ತಾರೆ. ಸಿದ್ಧನೊಬ್ಬನೇ ಅಲ್ಲಿಂದ ನಲ್ಲಮಲೆ, ಕರಿಝರಿ ಮಲೆಗಳಲ್ಲಿ ಸಿದ್ಧಿ ಪಡೆದು ಶಿಷ್ಯರನ್ನ ಸಂಪಾದಿಸುತ್ತಾನೆ. ಆಗ ಸುದ್ದಿಯೊಂದು ಸಿದ್ಧನಿಗೆ ಶಿಷ್ಯರಿಂದ ಮುಟ್ಟುತ್ತದೆ. ನುಂಕೆಮಲೆ ಎಂಬಲ್ಲಿ ಚಂಡಿ ದೈತ್ಯರೆನ್ನುವ ನುಂಕವ್ವ, ಮಲೆಯವ್ವ ಎಂಬುವರಿದ್ದಾರೆ. ಇವರು ತರಾವರಿ ಎಲೆಗಳಿಂದ ವಿಷವನ್ನು ಅರೆಯುತ್ತಾರೆ. ಅದು ರಾತ್ರಿ ಕುಡಿದರೆ ಅಮೃತ, ಹಗಲು ಕುಡಿದರೆ ವಿಷ. ಹೀಗೆ ಹಗಲಿನಲ್ಲಿ ಅಮಾಯಕರಿಗೆ ಪ್ರಾಶನ ಮಾಡಿಸಿ ಅವರನ್ನು ಕೊಂದು ಅವರನ್ನು ದೋಚುತ್ತಿರುತ್ತಾರೆ. ದಯಮಾಡಿ ನೀವುಗಳು ಬಂದು ರಕ್ಷಣೆ ಮಾಡಬೇಕೆಂದು ಸುದ್ದಿಯನ್ನು ತಂದ ಜನರು ಸಿದ್ಧನಲ್ಲಿಗೆ ಬೇಡುತ್ತಾರೆ. ದಾಕ್ಷಿಣ್ಯವಿಲ್ಲದೆ ದುರ್ಜನ ಬೇಟೆಗೆ ಸಿದ್ಧನು ನುಂಕೆಮಲೆಗೆ ಹೊರಟಾಗ ಅಲ್ಲಿ ನುಂಕವ್ವ, ಮಲೆಯವ್ವರ ಜೊತೆ ಅವರ ಅಣ್ಣಂದಿರಾದ ರಸಸಿದ್ಧರೂ ಸಹ ಅಮಾಯಕರಿಗೆ ಹಿಂಸೆಯನ್ನು ನೀಡಿ ಸಾಯಿಸಿ ದೋಚುವುದನ್ನು ಯತಿಸಿದ್ಧನು ಕಾಣುತ್ತಾನೆ. ರಸಸಿದ್ಧರನ್ನು ಬೇಟೆಯಾಡುವಾಗ ಬಿಲ್ಲಿನ ಹೆದೆ, ಕುದುರೆಯ ಲಗಾಮು ಹರಿದಿದ್ದರಿಂದ ಹರಳಯ್ಯನೆಂಬ ಶಿಷ್ಯಕೋಟಿ ದೇಹದ ನಖದಿಂದ ಶಿಖಾಂತದವರೆಗೆ ನರವನ್ನೇ ತೆಗೆದು ಹೊಸೆದು ಬಿಲ್ಲಿಗೆ ಹೆದೆ ಮತ್ತು ಲಗಾಮನ್ನು ಮಾಡಿಕೊಡುತ್ತಾನೆ. ಇಲ್ಲಿ ಹೆದೆ ಎಂದರೆ ಬಿಲ್ಲಿನ ಹಗ್ಗ ಎಂದು ಅರ್ಥ ಮಾಡಿಕೊಳ್ಳಬಹುದು. ಕೊಲೆಗಾರ್ತಿಯರಾದ ನುಂಕವ್ವ, ಮಲೆಯವರನ್ನು ಹೆಣ್ಣೆಂದು ನೋಡದೆ ಸಿದ್ಧನು ಕೊಂದು ಹಾಕುತ್ತಾನೆ. ಇಲ್ಲಿ ಅಪರಾಧಿಗಳು ಹೆಣ್ಣಾದರೇನು ಗಂಡಾದರೇನು ಅವರು ಶಿಕ್ಷಾರ್ಹರೇ ಹೌದು ಎನ್ನುವ ತೀರ್ಮಾನ ಯತಿ ಸಿದ್ಧನದು. ನುಂಕವ್ವ ಮಲೆಯವ್ವರ ಕೊನೆಯ ಆಸೆಯಂತೆ ನುಂಕೆ ಮಲೆ ಎಂದು ಆ ಜಾಗಕ್ಕೆ ಕರೆದು ಅಲ್ಲಿಯೇ ತಪಸ್ಸಿನಿಂದ ಆ ಪ್ರದೇಶವನ್ನು ನಿರ್ಮಲಗೊಳಿಸುತ್ತಾನೆ. ಅಲ್ಲಿನ ಭಕ್ತರ ಪೋಷಕನಾಗಿಯೂ ಭಕ್ತ ವತ್ಸಲನಾಗಿಯೂ ಅಭಯದಿಂದಿರುತ್ತಾನೆ. ಈ ನುಂಕೆ ಮಲೆಯು ಮೊಳಕಾಲ್ಮೂರು ಪಟ್ಟಣದಿಂದ ಉತ್ತರದಲ್ಲಿದೆ. ಭಕ್ತರು ಭೇಟಿಯನ್ನು ನೀಡಬಹುದಾಗಿದೆ. ಹೀಗೆ ದ್ರೋಣಮಲೆಯಲ್ಲಿಯೂ ಸಿದ್ಧನು ಜನ ಜಾನುವಾರುಗಳನ್ನು ರಕ್ಷಣೆ ಮಾಡುತ್ತಾ ದುಷ್ಟರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುತ್ತಾನೆ. ನುಂಕೆಮಲೆಯಲ್ಲಿ ಕಾಗೆಗಳಿಗೆ ಶಾಪ ನೀಡಿ ಅದು ಅವುಗಳಿಗೆ ವರವಾಗಿ ಪರಿಣಮಿಸಿ ಶತ್ರುಗಳಿಂದ ಕಾಗೆಗಳು ಪಾರಾದವು ಎಂಬ ಪ್ರತೀತಿ ಈಗಲೂ ಇದೆ. ಮುಂದೆ ಯತಿಸಿದ್ಧನು ನಿಡುಗಲ್ಲು ಬೆಟ್ಟವನ್ನು ತಲುಪುತ್ತಾನೆ. ಇದು ಈಗಿನ ಪಾವಗಡದ ಹತ್ತಿರವಿದೆ. ಅಲ್ಲಿಂದ ಮಂಗಳವಾಡ, ಅರಸೀಕೆರೆ, ಪೇಲುಬಂಡೆಗಳಲ್ಲಿ ಉಳಿದು ಮುಗ್ಧರನ್ನು ಸರಿದಾರಿಗೆ ತಂದು ಅಲ್ಲಿಂದ ಹೆಂಜೇರು ಪಟ್ಟಣಕ್ಕೆ ಬರುತ್ತಾನೆ. ಸ್ನೇಹಿತರೆ, ಈ ಕಾಳಮುಖ ಶೈವ ಪಂಥಗಳಲ್ಲಿ, ಕಾಪಾಲಿಕರಲ್ಲಿ, ಅಘೋರಿಗಳಲ್ಲಿ, ನಯನ್ನಾರುಗಳಲ್ಲಿ, ಭೈರವ ಭೈರವಿರಲ್ಲಿ ಒಂದು ವಿಶಿಷ್ಟತೆಯನ್ನು ಕಾಣಬಹುದಾಗಿದೆ. ಅದೆಂದರೆ ಪವಾಡಗಳ ಮೂಲಕ ಗುರುತಿಸಿಕೊಳ್ಳುವುದಾಗಿದೆ. ಉದಾಹರಣೆಗೆ ಹೆಂಜೇರು ಪಟ್ಟಣದಲ್ಲಿ ಸಿದ್ಧನು ಗಡಿಗೆಯಲ್ಲಿನ ಹಾಲು ಕೊಡದ ಗೊಲ್ಲತಿಯರಿಗೆ ಗಡಿಗೆಗಳಲ್ಲಿ ಹಾಲೇ ಇಲ್ಲದಂತೆ ಮಾಡುವುದು, ಭಕ್ತರ ಕೊರಳಿನಲ್ಲಿ ರುದ್ರಾಕ್ಷಿಗಳನ್ನು ಇಲ್ಲದಂತೆ ಮಾಡುವುದು, ದನ ಕಾಯುವವರಿಗೆ ದನಗಳೇ ಕಾಣದಂತೆ ಮಾಡುವುದು. ಹೀಗೆ ಮಾಡುವುದರ ಮೂಲಕ ತನ್ನ ಕಡೆಗೆ ಗಮನವನ್ನು ಸೆಳೆದು ಭಕ್ತರನ್ನು ಸಂಪಾದಿಸಿ ಲೋಕ ಕಲ್ಯಾಣಕ್ಕೆ ಅಣಿ ಮಾಡುವುದಾಗಿದೆ ಈ ಸಿದ್ಧ ಪಂಥಗಳ ಮತ್ತು ಶೈವ ಪಂಥಗಳ ವಿಶಿಷ್ಟತೆಯ ಒಂದು ವಿಚಾರ. ನೊಳಂಬರ ರಾಜಧಾನಿಯಾದ ಹೆಂಜೇರುವಿಗೆ ನೊಳಂಬರ ಪ್ರಿಯ ಪುತ್ರಿಯಾದ ಹೇಮಾವತಿಯ ಹೆಸರನ್ನು ಇಟ್ಟಿದ್ದರಿಂದ ಹೆಂಜೇರು ಅಥವಾ ಹೇಮಾವತಿ ಎಂತಲೂ ಕರೆಯುತ್ತಿದ್ದ ಕಾಲದಲ್ಲಿ ಯತಿಸಿದ್ಧನ ಪವಾಡ ಶಕ್ತಿಯ ಸೆಳೆತದಿಂದಾಗಿ
ಆಳರಸರು ಜನರೆಲ್ಲರೂ ಸಿದ್ಧನಿಗೆ ಶರಣಾಗಿ ಶಿಷ್ಯರಾಗುತ್ತಾರೆ. ಸಿದ್ಧನ ಜೀವಪರವಾದ ವ್ಯಕ್ತಿತ್ವದಿಂದಾಗಿ ಆಳರಸರು ಹೇಮವತಿಯಲ್ಲಿ ಮಠವನ್ನು ಕಟ್ಟಿಸುತ್ತಾರೆ. ಹೀಗೆ ಸಿದ್ಧನು ಮನೋರೋಗಿಗಳಿಗೆ, ಕಾಯಿಲೆ ಪೀಡಿತರಿಗೆ, ಭವ ಬಂಧನದಲ್ಲಿ ಇರುವವರಿಗೆ ಸಂದರ್ಶನಗಳ ಮೂಲಕ ಔಷಧಿಯನ್ನು ನೀಡಿ ಸಮಸ್ಯೆಗಳ ಬಗೆಹರಿಸಿ ಸಿದ್ಧನು ಭವರೋಗ ವೈದ್ಯನಾಗುತ್ತಾನೆ. ಹೆಂಜೇರಿ ಸಿದ್ಧ ಇವರೀರ್ವರ ಪ್ರಖ್ಯಾತಿ ಹೆಚ್ಚಿ ಬಾಲಕ ಪರದೇಶಿ ನಿಂಗಣ್ಣನೆಂಬ ಶಿಷ್ಯನು ಮಠದಲ್ಲಿರುತ್ತಾನೆ. ಹೀಗೆ ಹೇಮವತಿಯಲ್ಲಿ ಭವ ಕಳೆದು ಜನರಿಗೆ ಅನುಭವ ನೀಡುತ್ತಿರಲು ಈಗಿನ ಒದ್ದೀಕೆರೆಯಿಂದ ಪಶ್ಚಿಮಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ನೊಣಬಿ ಅಥವಾ ನೊಣವಿ ಎಂಬ ಪಟ್ಟಣವಿತ್ತು. ಮಲ್ಲೇಗೌಡ ಮತ್ತವನ ಸೋದರರು ಈ ನೊಣವಿಯ ಅಧಿಕಾರಿಗಳಾಗಿದ್ದರು. ಯತಿಸಿದ್ಧನು ಒದ್ದೀಕೆರೆಯಲ್ಲಿ ನೆಲೆಗೊಳ್ಳಲು ಮಲ್ಲೇಗೌಡನೇ ಕಾರಣಕರ್ತನಾದನೆಂದು ಜನಪದರ ಬಲವಾದ ನಂಬಿಕೆ. ಸ್ನೇಹಿತರೆ, 9-10ನೆಯ ಶತಮಾನದಲ್ಲಿನ ನೊಣಬಿ ಪಟ್ಟಣವು ನೊಳಂಬರ ಆಳ್ವಿಕೆಗೆ ಒಳಪಟ್ಟಿತ್ತು. ನೊಳಂಬರು ಪಲ್ಲವರ ಸಾಮಂತರಾಗಿ ನೊಳಂಬವಾಡಿಯ 32,000 ಹಳ್ಳಿ ಅಥವಾ ಒಳ್ಳಿಗಳನ್ನು ಆಳುತ್ತಿದ್ದರು. ಹೇಮವತಿ ರಾಜಧಾನಿಯಾಗಿದ್ದಿತು. ನೊಳಂಬರು ಈಗಿನ ಕೋಲಾರ, ತುಮಕೂರು, ಬಳ್ಳಾರಿ, ಅನಂತಪುರ, ಧರ್ಮಪುರಿಯವರೆಗೆ ರಾಜ್ಯಭಾರ ಮಾಡಿದ್ದಾರೆ. ಹಾಗಾಗಿ ಹೆಂಜೇರು ಸಿದ್ಧ ಮತ್ತು ಒದ್ದೀಕೆರೆ ಸಿದ್ಧರ ಪವಾಡಗಳು ಸುಮಾರು 9-10ನೆಯ ಶತಮಾನದ ಮಧ್ಯಭಾಗದಲ್ಲಿ ನಡೆದಿರಬಹುದು ಎಂದು ಊಹಿಸಬಹುದಾಗಿದೆ. ಹಾಗಾಗಿ ನೊಣಬಿ ಪಟ್ಟಣವು ಕೋಟೆ ಕೊತ್ತಲುಗಳಿಂದ, ದೇಗುಲಗಳಿಂದ, ನೊಣಬಿ ಹಳ್ಳಗಳಿಂದ ಸುಮಾರು 3 ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದ್ದಿತು. ಹೀಗಿರುವಾಗ ನೊಣಬಿಯಲ್ಲಿ ಮಲ್ಲೇಗೌಡನು ಪ್ರಜಾರಂಜಕನಾಗಿ ಸಮಗ್ರವಾದ ಎಚ್ಚರಿಕೆಯಿಂದ, ಧೀಮಂತಿಕೆಯಿಂದ, ಶೂರತ್ವದಿಂದ, ಸಂಪತ್ತಿನಿಂದ, ದೈವ ನಂಬಿಕೆಯಿಂದ ಅಧಿಕಾರವನ್ನು ನಡೆಸುತ್ತಿದ್ದನು. ಕೊರತೆ ಏನೆಂದರೆ ಅವನಿಗೆ ಸಂತಾನವಿರಲಿಲ್ಲ. ಹೇಮವತಿಯಲ್ಲಿನ 64 ವಿದ್ಯಾಪಾರಂಗತರಾದ ಯತಿಗಳಾದ ಹೆಂಜೇರಿ ಸಿದ್ಧರ ಪ್ರಖ್ಯಾತಿ ಪವಾಡ ಕೇಳಿ ಸಂತಸದಿಂದ ಸಂತಾನ ಫಲದ ಆಶೀರ್ವಾದ ಪಡೆಯಲು ಮಠಕ್ಕೆ ಕಾಣಿಕೆಗಳ ಸಮೇತ ಪತ್ನಿಯೊಡನೆ ಹೇಮವತಿಗೆ ಬಂದು ಪಾದಗಳಿಗೆ ಮಸ್ತಕವನ್ನಿಟ್ಟು ಸಂತಾನ ಫಲವನ್ನು ಕರುಣಿಸಬೇಕೆಂದನು ಮಲ್ಲೇಗೌಡ. ಯತಿಸಿದ್ದರು ಕ್ಷಣಕಾಲ ಯೋಗ ದೃಷ್ಟಿಮಗ್ನರಾಗಿ, ಮಲ್ಲೇಗೌಡರೇ, ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಆದರೆ ಕೇವಲ ಗಂಡು ಮಕ್ಕಳೇ ವಂಶೋದ್ಧಾರಕರಲ್ಲ, ಹೆಣ್ಣು ಮಕ್ಕಳೂ ಕೂಡ. ಆದ್ದರಿಂದ ನಿಮಗೆ 1 ಅಲ್ಲ 2 ಅಲ್ಲ 7 ಹೆಣ್ಣು ಮಕ್ಕಳು ಜನಿಸುತ್ತವೆ ಎಂದರು. ಮಲ್ಲೇಗೌಡನಿಗೆ ಆನಂದವೋ ಆನಂದ. ಯತಿಗಳೇ, ನೀವು ನಮ್ಮಿಂದ ಕಾಣಿಕೆಯಾಗಿ ಏನನ್ನಾದರೂ ಅಪೇಕ್ಷಿಸುತ್ತೀರಾ ಎಂದ ಮಲ್ಲೇಗೌಡನಿಗೆ, ಸರಿ, ನಮ್ಮ ಮಾತು ನಡೆಸಿಕೊಡುತ್ತೀಯೋ ಮಲ್ಲೇಗೌಡ ಎಂದು ಸಿದ್ಧರೆಂದರು. ಅದಕ್ಕೆ ಮಲ್ಲೇಗೌಡ, ಇಲ್ಲಿರುವ ಅತ್ತಿ ಮರದ, ಆಲದ ಮರದ, ನಿಮ್ಮಡಿಯಲ್ಲಿರುವ ಕೆಂಧೂಳಿನ ಮೇಲಾಣೆ ಮಾತು ನಡೆಸುತ್ತೇನೆಂದರು. ನೋಡು ಗೌಡ, ಮಠದಲ್ಲಿ ದಿಕ್ಕಿಲ್ಲದ ಪರದೇಶಿ ನಿಂಗನೆಂಬ ನಿಷ್ಠೆಯ ಭಕ್ತಿಯ ದಿಕ್ಕಿಲ್ಲದ ಬಾಲಕನಿದ್ದು ನಿನಗೆ ಜನಿಸುವ 7 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಅವನಿಗೆ ಲಗ್ನ ಮಾಡಬೇಕು ಮತ್ತು ಅವನಿಗೆ ಲಗ್ನದವರೆಗೆ ನೀವೇ ಆಶ್ರಯ ನೀಡಬೇಕೆಂದು ಸಿದ್ಧರು ಮಾತು ಪಡೆದರು. ಗೌಡನ ಪರಿವಾರ ನೊಣಬಿಗೆ ಸಂತಸದಿಂದ ಹೊರಟು ನಿಂತಾಗ ಸಿದ್ಧರು ಪರದೇಶಿಗೆ, ನೀನು ನೊಣಬಿಯಲ್ಲಿರು, ತೊಂದರೆಗಳು ಬಂದಾಗ ಧೃತಿಗೆಡದೆ ನಮ್ಮನ್ನು ಸ್ಮರಿಸು ಎಂದು ಅಭಯವನ್ನಿತ್ತರು. ಸಮಯ ಸರಿಯಿತು. ಮಲ್ಲೇಗೌಡನಿಗೆ ಕ್ರಮವಾಗಿ 7 ಜನ ಹೆಣ್ಣು ಮಕ್ಕಳಾದವು. ಸಂತಸದಿಂದಿದ್ದ ಗೌಡನಿಗೆ ಚಿಂತೆ ಆವರಿಸಿತು. ಕೇವಲ ದಿಕ್ಕು ದೆಸೆಯಿಲ್ಲದ ಭಿಕಾರಿಯಾದ ಪರದೇಶಿ ನಿಂಗನಿಗೆ ಮಗಳನ್ನು ಕೊಡಬೇಕಲ್ಲ, ನನ್ನ ಗೌರವಕ್ಕೆ ಕುಂದುಂಟಾಗುವುದಿಲ್ಲವೇ? ಕೊಡದಿದ್ದರೆ ಯತಿಸಿದ್ದರ ಕೋಪಕ್ಕೆ ಗುರಿಯಾಗಬೇಕಲ್ಲ. ಏನಾದರಾಗಲಿ, ಹೆಣ್ಣನ್ನು ನಿಂಗನಿಗೆ ಕೊಡಬಾರದೆಂದು ಯೋಚಿಸಿ 6 ಜನರನ್ನು ಸಬೂಬು ಹೇಳಿ ಮದುವೆ ಮಾಡಿಯೇ ಬಿಟ್ಟನು. ಈ ನಡುವೆಯಲ್ಲಿಯೇ ಪರದೇಶಿ ನಿಂಗನ ಸಭ್ಯತೆ, ನಡತೆ, ವರ್ತನೆ, ವಿದ್ಯೆಯಿಂದ ಗೌಡನ ಕಿರಿಮಗಳಿಗೆ ನಿಂಗನ ಮೇಲೆ ಪ್ರೀತಿ ಮಮತೆಯುಂಟಾಗಿತ್ತು. ಇತ್ತ ಮಲ್ಲೇಗೌಡ ಉಪಾಯವೊಂದನ್ನು ಮಾಡಿ ಪರದೇಶಿ ನಿಂಗನಿಗೆ ಅಸಾಧ್ಯವಾದ ಕೆಲಸಗಳನ್ನು ಹೇಳಿದರೆ ಅವನಾಗಿಯೇ
ಮಾಡದೆ ನಮ್ಮ ಆಶ್ರಯವನ್ನು ಬಿಟ್ಟು ಓಡುವನು. ತಪ್ಪೆಲ್ಲವೂ ನಿಂಗನ ಮೇಲಿರುತ್ತದೆ. ಯತಿಗಳಿಗೆ ಕೊಟ್ಟ ಮಾತೂ ಉಳಿಯುತ್ತದೆಂದು ಬೀಳು ಬಿದ್ದ ಹೊಲದಲ್ಲಿ ಬಿಳಿಯ ಮುಳ್ಳಿನ ಪಟಜಾಲಿ ಗಿಡಗಳನ್ನು ಕಡಿದು ಸವರಿ ನಿಟ್ಟೊಟ್ಟಿ ಬರಬೇಕೆಂದು ಗೌಡನು ಪರದೇಶಿಗೆ ಆಜ್ಞೆ ಮಾಡಿದನು. ಇದು ನನ್ನಿಂದಾಗದು ಎಂದು ನಿಂಗನು ಒಲ್ಲಿ ಹಾಸಿ ಸಿದ್ಧರ ನೆನೆದು ಮಲಗಿಯೇ ಬಿಟ್ಟನು. ಬೆಳಗಾಗುವಷ್ಟರಲ್ಲಿ ಭೂತ ಬೇತಾಳ ಗಣಗಳೆಲ್ಲವೂ ಬಂದು ಪಟಜಾಲಿ ಗಿಡಗಳ ಕಡಿದು ಸವರಿ ನಿಟ್ಟೊಟ್ಟಿ ಹೋಗಿದ್ದವು. ಇದ ಕಂಡು ನಿಂಗನು ಮಲ್ಲೇಗೌಡನಿಗೆ ತೋರಿಸಿದನು. ಎಲ್ಲಾ ಇವನ ಎಂದ ಗೌಡನು ಕುಂಟೆ ಕೂರಿಗೆ ಹೋರಿಗಳಿಲ್ಲದೆ ರಾತ್ರಿಯಿಡೀ ಬಿತ್ತಬೇಕೆಂದಾಗ ನಿಂಗನಿಗೆ ಅಸಾಧ್ಯವೆನಿಸಿ ಮತ್ತೆ ಒಲ್ಲಿಯನ್ನು ಹಾಸಿ ಸಿದ್ಧರ ಸ್ಮರಿಸಿ ಮತ್ತೆ ಮಲಗಿದನು. ನಿಂಗನು ಏಳೋ ಹೊತ್ತಿಗೆ ಭೂತ ಬೇತಾಳ ಗಣಗಳೆಲ್ಲವೂ ಬಿತ್ತನೆ ಮಾಡಿದ್ದವು. ಇದ ಕಂಡು ಮಲ್ಲೇಗೌಡನು ಇವ ಭಾರೀ ಗಟ್ಟಿಗ, ಶಕ್ತಿವಂತ, ತಾನಾಗಿಯೇ ಇವ ಪರಾರಿಯಾಗುವಂತೆ ಮಾಡಲು ಸಾಧ್ಯವೇ ಇಲ್ಲ. ಕೊಟ್ಟ ಮಾತು ಹುಸಿಯಾದರೂ ಚಿಂತೆ ಇಲ್ಲ, ಮಗಳ ಕೊಡಲಾರೆ ನಿಂಗನಿಗೆ ಎಂದು ತೀರ್ಮಾನಿಸಿ ಅನ್ಯರಿಗೆ ಮಗಳ ಕೊಟ್ಟು ಲಗ್ನ ಮಾಡಲು ಸಕಲ ಸಿದ್ಧತೆಗಳನ್ನು ನಡೆಸಿದನು ಮಲ್ಲೇಗೌಡ. ಇದನ್ನು ಕಂಡು ಕೇಳಿದ ಗೌಡನ ಕಿರಿಮಗಳು ನಿಂಗನಲ್ಲಿಗೆ ಓಡಿ ಬಂದು, ನಾ ನಿನ್ನನ್ನು ಪ್ರೇಮಿಸುತ್ತಿರುವೆನು, ನೀನೀಗಲೇ ಹೇಮಾವತಿಗೆ ಹೋಗಿ ಹೆಂಜೇರಿ ಸಿದ್ಧರಿಗೆ ತಿಳಿಸಿ ಅವರ ಸಹಾಯದಿಂದ ನನ್ನ ಮದುವೆಯಾಗು ಎಂದು ಹೇಳಿದಳು. ಅಂತೆಯೇ ಪರದೇಶಿ ನಿಂಗನು ಮಲ್ಲೇಗೌಡನು ಮಾತು ಬಿಟ್ಟ ಘಾತಕತನವನ್ನು ಸಿದ್ಧರಿಗೆ ತಿಳಿಸಿದನು. ಕೆಂಡವಾದ ಯತಿಸಿದ್ಧರು, ದ್ರೋಹಿ ಮಲ್ಲೇಗೌಡ, ನಿನ್ನ ಬುದ್ಧಿಯನ್ನೇ ಎಲ್ಲರೂ ಕಲಿತಾರು. ನೊಣಬಿಯ ಕೀರ್ತಿಗೆ ಕಳಂಕ ತರುವೆಯ? ನಿನ್ನ ಪ್ರಾಣ ಮಾನವು ಪರದೇಶಿ ನಿಂಗಣ್ಣನಿಂದಲೇ ಅಳಿಯಬೇಕು. ವಚನ ಭ್ರಷ್ಟನಾದ ನಿನಗೆ ಮರಣವು ಮತ್ತು ನಿನ್ನವರ ನಾಶವು ಎಂದು ಹೇಳಿ ನೀನಿನ್ನು ನೊಣಬಿಗೆ ನಡೆ, ಹಿಂತಿರುಗಿ ನೋಡಬೇಡ, ನೋಡಿದ್ದೆಯಾದರೆ ಕೆಡುಕಾದೀತು ಎಂದು ನಿಂಗಣ್ಣನಿಗೆ ಆಜ್ಞಾಪಿಸಿದರು ಸಿದ್ಧರು. ನೊಣಬಿಗೆ ಯತಿಸಿದ್ದನು ಹೊರಟಿದ್ದನ್ನು ಕಂಡ ಹೆಂಜೇರು ಸಿದ್ಧರು, ನಾನೇ ಹೋಗಿ ಪರದೇಶಿಗೆ ಕಲ್ಯಾಣ ಮಾಡಿಸಿ ಬರುತ್ತೇನೆಂದು ಯತಿಸಿದ್ಧನನ್ನು ತಡೆದು ಕಟ್ಟಿದರೂ ಮಠದ ಮೇಲ್ಚಾವಣಿಯನ್ನು ಹಾರಿಸಿ ಹೊರಬಂದು ನೊಣಬಿಗೆ ಯತಿಸಿದ್ಧರು ನಡೆದೇ ಬಿಟ್ಟರು. ಈ ಮೇಲ್ಚಾವಣಿಯು ಹಾರಿದ ಜಾಗವು ಈಗಲೂ ಹಾಗೆಯೇ ಇರುವುದೆಂಬ ಜನರ ನಂಬಿಕೆಯಾಗಿದೆ. ಸರಿ, ಅಲ್ಲಿಂದ ಹೊರಟ ಸಿದ್ಧನು ಭೈರವ ರೂಪ ತಾಳಿ ಕಪಾಲ, ತ್ರಿಶೂಲ, ಕತ್ತಿಗಳನ್ನು ಹಿಡಿದಾಗ ಗೌಡನ ಮಾತಿಗೆ ಸಾಕ್ಷಿಯಾಗಿದ್ದ ಹತ್ತಿ, ಆಲದ ಮರಗಳು, ಕೆಂದೂಳು ಜೊತೆಯಾಗಿಯೇ ಹೊರಟವಂತೆ. ನಿಂಗನನ್ನು ಹಿಂಬಾಲಿಸಿ ಬರುವಾಗ ಹತ್ತಿ, ಆಲದ ಮರಗಳು ಬೇರು ಸಮೇತ ಎದ್ದು ಜೊತೆಗೆ ಕೆಂದೂಳು ಸೇರಿ ಭೂಮಿ ಆಕಾಶಕ್ಕೆ ವ್ಯಾಪಿಸಿ ಬರುತ್ತಿದ್ದಾಗ ದಾರಿಯಲ್ಲಿ ಸಿಕ್ಕ ಲಚ್ಚಣಪುರವೇ ನಡುಗಿತಂತೆ. ಆ ಲಚ್ಚಣಪುರವೇ ಇಂದಿನ ಲಕ್ಕನಹಳ್ಳಿ ಇರಬಹುದು ಎಂಬುದು ಒಂದು ಊಹೆ. ನಿಂಗನು ಒದ್ದಿಮೆಳೆಯ ಹತ್ತಿರ ಬಂದು ಎಲ್ಲಿ ಬರುತ್ತಿರುವರೋ ಸಿದ್ಧರು ಎಂದು ಹಿಂದಿರುಗಿ ನೋಡಿ ಭೈರವನ ರೂಪವನ್ನು ಕಂಡು ತಲೆ ತಿರುಗಿ ರಪ್ಪನೆ ಬಿದ್ದನು. ಯತಿಸಿದ್ದರು ಹನುಮ ಲಂಕೆಯನ್ನು ಸುಟ್ಟ ಹಾಗೆ ನೊಣಬಿಯನ್ನು ಅಗ್ನಿಗೆ ಆಹುತಿ ನೀಡಿದರು. ಮಲ್ಲೇಗೌಡನು ದಿಕ್ಕೆಟ್ಟು ಓಡಲು ನಿಂತ ನೆಲವೇ ಅವನನ್ನು ಎದ್ದು ಬಡಿದಂತಾಯಿತು. ಮಲ್ಲೇಗೌಡನಿಗೆ ಬೆಂಬಲವಾಗಿ ನಿಂತವರು, ಮದುವೆಯ ಮನೆಗೆ ಬಂದವರು ಯತಿಸಿದ್ದರ ಪವಾಡದಿಂದ ಕಲ್ಲಾಗಿ ಹೋದರು. ಹತ್ತಿಯ ರಾಶಿ ಗುಂಡಾಯಿತು. ಸಣ್ಣ ದೊಡ್ಡ ಮೊರಡಿಗಳು ಜೋಳದ ರಾಶಿ ಕುನಿಯಾದವು. ಮಾತು ಬಿಟ್ಟವನಿಗೆ ತಕ್ಕ ಶಾಸ್ತಿಯಾಯಿತು. ಸಿದ್ಧ ಮಾತು ಬಿಡ, ತಿಮ್ಮ ಕಾಸು ಬಿಡ ಎಂಬ ಮಾತು ಸತ್ಯವಾಯಿತು. ನೊಣಬಿಯ ನಾಶದ ನಂತರ ತ್ರಿಶೂಲದಿಂದ ನೆಲವದೊಗೆದು ಬಾವಿ ತೆಗೆದು ನೀರು ಕುಡಿದು ಶಾಂತನಾಗಿ ನಿಂಗಣ್ಣನಿಗೆ ಚಿಮುಕಿಸಿದನು. ಈ ಬಾವಿಯ ನೀರು ಸರ್ವ ರೋಗಗಳಿಗೆ ಔಷಧಿಯಾಯಿತು. ಇದು ಸಿದ್ಧಭುಕ್ತಿಯ ದಿನ ಬತ್ತಿ ಮಾರನೆಯ ದಿನ ಉದಕೋದ್ಭವವಾಗುತ್ತದೆ ಎಂಬುದು ಭಕ್ತಜನರ ನಂಬಿಕೆಯಾಗಿದೆ. ಪರದೇಶಿ ನಿಂಗನು ಹಿಂದಿರುಗಿ ನೋಡಿದುದರ ಫಲವಾಗಿ ಮಲ್ಲೇಗೌಡನ ಕಿರಿಯ ಮಗಳ ಜೊತೆ ವಿವಾಹ ಮಾಡಿಸಿ ನೀನು ಇನ್ನು ದಕ್ಷಿಣ ದಿಕ್ಕಿಗೆ ಹೊರಡು ಎಂದು ಅಪ್ಪಣೆ ನೀಡಿದರು. ಪ್ರಿಯ ಶಿಷ್ಯನನ್ನು ನೋಡುತ್ತಲೇ ಹುತ್ತದಲ್ಲಿ ಐಕ್ಯರಾದರು. ಮುಂದೆ ಗೊಲ್ಲರ ಬೋರನೆಂಬುವನ ಈಯದ ಕಟ್ಟದ ಹಸು ಮಣಕವು ಹುತ್ತದ ಮೇಲೆ ಹಾಲು ಸುರಿದುದನ್ನು ಕಂಡು ಅವರ ಗದ್ದುಗೆಯನ್ನು ದಿನವೂ ಪೂಜಿಸುತ್ತಾ ಬರುತ್ತಿದ್ದ. ಈ ಪ್ರಕ್ರಿಯೆಯು ಯತಿಸಿದ್ಧರಿಂದಲೇ ಅಪ್ಪಣೆಯಾಯಿತೆಂದು ಪ್ರತೀತಿ ಇದೆ. ಆ ಕಾಲಮಾನದಲ್ಲಿ
ಆಳುವ ಅರಸರೂ ಕೂಡ ಶ್ರದ್ಧಾಭಕ್ತಿಯಿಂದ ಯತಿ ಸಿದ್ಧನಿಗೆ ನಡೆದುಕೊಳ್ಳ ಹತ್ತಿದರು. ಒಮ್ಮೆ ರತ್ನಪಡಿ ವ್ಯಾಪಾರಿಯು ಮುತ್ತು ರತ್ನ ಬಂಡಿಯಲ್ಲಿ ತುಂಬಿಕೊಂಡು ಕತ್ತಲಾದುದರಿಂದ ಒದ್ದೀಕೆರೆಯಲ್ಲಿ ತಂಗಿ ಬೆಳಗಾದ ಮೇಲೆ ಪ್ರಯಾಣಕ್ಕೆ ಸಿದ್ಧನಾಗಬೇಕು ಎಂದಾಗ ಮಲಗಿದ್ದ ಎತ್ತುಗಳು ಏಳದಾದಾಗ ಮಜ್ಜನ ಬಾವಿಯ ನೀರನ್ನು ಕುಡಿಸಿ ಎತ್ತುಗಳಿಗೆ ಚಿಮುಕಿಸಿದಾಗ ತಕ್ಷಣವೇ ಹೊಟ್ಟೆ ಉಬ್ಬರವಿಳಿದು ಬಂಡಿ ಕಟ್ಟಿ ವ್ಯಾಪಾರ ಮುಗಿಸಿ ಲಾಭ ಗಳಿಸಿದಾಗ ಯತಿಸಿದ್ದರ ಕೃಪೆಗೆ ಆ ವ್ಯಾಪಾರಿ ಪಾತ್ರನಾಗಿ ದೇವಾಲಯ ಕಟ್ಟಿಸಿದನೆಂಬುದು ಜಾನಪದರ ನಂಬಿಕೆಯಾಗಿದೆ. ಮುಂದೆ ಹೇಮಾವತಿ ವೀರಶೈವರ ಮನೆಯಲ್ಲಿ 3 ಕಾಲಭೈರವನ ಮೂರ್ತಿಗಳಿರಲು ಆ ಮನೆಯ ಯಜಮಾನಿಗೆ ಕನಸಿನಲ್ಲಿ ಸಿದ್ಧ ಸನ್ಯಾಸಿಯ ದರ್ಶನವಾಗಿ ಅಪ್ಪಣೆಯಾಗುತ್ತದೆ. ಕೆಲವು ದಿನಗಳ ನಂತರ ಅದೇ ಸಿದ್ಧ ಸನ್ಯಾಸಿಯು ಆ ಮನೆಗೆ ಬಂದು ಆ 3 ಕಾಲಭೈರವ ಮೂರ್ತಿಗಳಲ್ಲಿ ಒಂದನ್ನು ಹೇಮಾವತಿಯಲ್ಲಿ, ಎರಡನೆಯದನ್ನು ಚಳ್ಳಕೆರೆಯ ಪಗಡಲ ಬಂಡೆಯಲ್ಲಿ, ಮೂರನೆಯದನ್ನು ಒದ್ದೀಕೆರೆಯ ಯತಿ ಸಿದ್ಧರ ಸಮಾಧಿ ಅಥವಾ ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸಿ ಮಜ್ಜನ ಬಾವಿಯಿಂದ ಗಂಗೋದಕ ತಂದು ಪೂಜಾ ಕೈಂಕರ್ಯ ನೆರವೇರಿಸಿ ಕೃತಾರ್ಥರಾದರು. ಕೆಲವು ವರ್ಷಗಳ ನಂತರ ಸಿದ್ದೇಶ್ವರ ಸ್ವಾಮಿಯಿಂದ ಪೂಜಾರಿಗೆ ಆದ ಅಪ್ಪಣೆಯಂತೆ ಜೋಗಿಮಟ್ಟಿಯಿಂದ ಬ್ರಹ್ಮಕಪಾಲಿ ಪಂಥದ ಜೋಗಿಯನ್ನು ಕರೆತಂದು ಭಕ್ತರೆಲ್ಲರೂ ಅವರನ್ನು ಗುರುವಾಗಿ ಸ್ವೀಕಾರ ಮಾಡಿದರು. ಹೀಗೆ ಒದ್ದೀಕೆರೆ ಸಿದ್ಧನು ಭಕ್ತರಿಗೆ ಸತ್ಯನಿಷ್ಠೆಯನ್ನು, ಸರಳತೆಯನ್ನು, ಸಾಮಾನ್ಯರಂತೆ ಬದುಕುವುದನ್ನು, ಸಮಾನತೆಯನ್ನು, ಸಮತಾ ಮನೋಭಾವವನ್ನು, ನುಡಿದಂತೆ ನಡೆಯುವುದನ್ನು, ನಡೆದಂತೆ ನುಡಿಯುವುದನ್ನು ಕಲಿಸಿಕೊಟ್ಟನು. ಒದ್ದೀಕೆರೆ ಸಿದ್ಧ ಮಾತು ಬಿಡ, ತಿರುಪತಿ ತಿಮ್ಮ ಕಾಸು ಬಿಡ ಎಂಬ ಮಾತನ್ನು ಸತ್ಯ ಮಾಡಿದವನು. ಆದ್ದರಿಂದ ಭಕ್ತರು ಭಯ ಭಕ್ತಿಯಿಂದ ಆಡಿದ ಮಾತಿನಂತೆ ನಡೆಯುತ್ತಾರೆ. ಮಾತು ತಪ್ಪಿದರೆ ಮಲ್ಲೇಗೌಡನ ಸ್ಥಿತಿ ಬಂದೊದಗುತ್ತದೆ ಎಂಬುದು ಭಕ್ತರಿಗೆ ಚೆನ್ನಾಗಿ ತಿಳಿದ ವಿಚಾರ. ಈ ರೀತಿ ಸಿದ್ದೇಶ್ವರನನ್ನು ಯಾರು ನಂಬುತ್ತಾರೋ ಅವರಿಗೆ ನೆಮ್ಮದಿಯನ್ನು, ಸಂತಾನವನ್ನು, ವಿದ್ಯೆ ಬುದ್ಧಿಯನ್ನು, ಅಂಗಾಂಗ ಆರೋಗ್ಯವನ್ನು ನೀಡುತ್ತಾನೆಂದು ಭಕ್ತರ ಬಲವಾದ ನಂಬಿಕೆ. ಹೀಗೆ ಇರಲು 1974ರಲ್ಲಿ ಸ್ವಾಮಿಯ ದೇವಸ್ಥಾನವು ಮುಜರಾಯಿಗೆ ಸೇರಿ ಸರ್ಕಾರದಿಂದ ನಿರ್ದೇಶಿಸಲ್ಪಡುತ್ತಿದೆ. ಪ್ರತಿ ಭಾನುವಾರದಂದು ಬೆಳಗ್ಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಮಂತ್ರ ಪಠನೆಗಳೊಂದಿಗೆ ಅಭಿಷೇಕವಾಗುವುದು. ಯುಗಾದಿಯ ಹಬ್ಬದ ದಿನದಂದು ಸಿದ್ದೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ಮಾಡಲಾಗುವುದು. ಅಂದು ಸುತ್ತಮುತ್ತಲಿನ ಊರುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸ್ವಾಮಿಯ ಸನ್ನಿಧಿಗೆ ಬಂದು ಪುನೀತರಾಗುತ್ತಾರೆ. ರಾಮನವಮಿಯಂದು ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಕಾರ್ಯಗಳು ನಡೆಯುತ್ತವೆ. ಪ್ರತಿ ವರ್ಷ ರಾಮನವಮಿ ಆಗಿ ಬರುವ ಶುಕ್ರವಾರದಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ಆರಂಭವಾಗುತ್ತದೆ. ಶುಕ್ರವಾರ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಕಂಕಣ ಧಾರಣೆ, ಶನಿವಾರ ಅಗ್ನಿಕುಂಡ, ಭಾನುವಾರ ಚಿಕ್ಕ ರಥೋತ್ಸವ, ಸೋಮವಾರ ಹೂವಿನ ಪಲ್ಲಕ್ಕಿ ಮತ್ತು ಬ್ರಹ್ಮರಥೋತ್ಸವ, ಮಂಗಳವಾರ ಉಂಡೆ ಅಂದರೆ ಉರುಳು ಸೇವೆ, ಮಂಡೆ ಮತ್ತು ಸಿದ್ಧಭುಕ್ತಿ, ಬುಧವಾರ ಓಕಳಿ ಮತ್ತು ಕಂಕಣ ವಿಸರ್ಜನೆ. ಬ್ರಹ್ಮ ರಥೋತ್ಸವದಂದು ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ವಾದ್ಯ ವೈಭವಗಳೊಂದಿಗೆ ಬ್ರಹ್ಮರಥದ ಬಳಿಗೆ ಕರೆತರುತ್ತಾರೆ. ಈ ಸಂದರ್ಭ ಬಹಳ ವೈಭವಯುತವಾಗಿರುತ್ತದೆ. ವಿವಿಧ ವಾದ್ಯಗಳ ಧ್ವನಿಯನ್ನು ಕೇಳಬಹುದು. ನಂದಿಧ್ವಜ, ವೀರಗಾಸೆ ಇವರ ಕುಣಿತವನ್ನು ನೋಡಬಹುದು. ತಳಿರು ತೋರಣಗಳಿಂದ ಅಲಂಕೃತವಾದ ದಿವ್ಯವಾದ ರಥದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ವಿರಾಜಮಾನವಾಗಿ ವಾದ್ಯ ವೈಭವಗಳೊಂದಿಗೆ ರಥ ಸಾಗುತ್ತದೆ. ಭಕ್ತರು ರಥದ ಹಗ್ಗಕ್ಕೆ ಕೈ ಹಚ್ಚಿ 5 ಹೆಜ್ಜೆ ಕ್ರಮಿಸಿದರೆ ತಾವು ಕೃತಾರ್ಥರಾದವೆಂದು ತಿಳಿದು ರಥವನ್ನು ಎಳೆಯುತ್ತಾರೆ. ರಥೋತ್ಸವ ನಡೆಯುವ ಕಾಲ ಸುಮಾರು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಸಹಸ್ರಾರು ಭಕ್ತಜನರು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಸಿದ್ಧಭುಕ್ತಿ ಕಾರ್ಯವನ್ನು ನೆರವೇರಿಸಿದಾಗ ಅದು ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಅರ್ಪಿತವಾಗುತ್ತದೆ. ಕಾಳಮುಖದ ಶೈವ ಪಂಥದ ಜೋಗಪ್ಪನಿಂದ ದೀಕ್ಷೆ ಹೊಂದಿದ ಬೇರೆ ಯಾವುದೇ ಜಾತಿಯ ಜೋಗಪ್ಪನಾದರೂ ಸಿದ್ಧಭುಕ್ತಿ ಕಾರ್ಯವನ್ನು ನೆರವೇರಿಸಿಕೊಡಬಹುದಾಗಿದೆ. ಸಿದ್ಧಭುಕ್ತಿ ಎಂದರೆ ಸಿದ್ಧರಿಗೆ ಉಣಿಸುವುದು ಎಂದಾಗುತ್ತದೆ. ಶಿವರಾತ್ರಿಯಂದು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಮತ್ತು ಭಕ್ತರಿಂದ ಭಜನೆ, ಪುರಾಣ, ಕಾವ್ಯವಾಚನ ನಡೆದು ಶಿವನ ಧ್ಯಾನದಿಂದ ಜಾಗರಣೆಯನ್ನು ಮಾಡುತ್ತಾರೆ. ಸ್ನೇಹಿತರೆ, ಇನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ರಚನೆಯನ್ನು ನೋಡೋಣ. ಒದ್ದೀಕೆರೆಯಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯವು ವಿಶಾಲವಾದ ಪೌಳಿಯ ಒಳಗೆ ಇದೆ. ದೇವಾಲಯದ ಪ್ರಮುಖ ದ್ವಾರವು ದಕ್ಷಿಣಕ್ಕೆ ಅಭಿಮುಖವಾಗಿದೆ.
ದೇವಾಲಯದ ಭಕ್ತಿಯ ಬಾಗಿಲ ಒಳ ಹೊಕ್ಕರೆ 4 ಕಂಬಗಳಿರುವ ನವರಂಗವಿದೆ. ನವರಂಗಕ್ಕೆ ಹೊಂದಿಕೊಂಡು ಪಶ್ಚಿಮಕ್ಕಿರುವ ಮಂದಿರದಲ್ಲಿ ಶ್ರೀ ಚನ್ನಕೇಶವ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗದ ಪೂರ್ವ ದಿಕ್ಕಿಗೆ ಒಂದು ದ್ವಾರವಿದೆ. ಪೂರ್ವದ ದ್ವಾರವನ್ನು ಹೊಂದಿಕೊಂಡು ಮುಂದೆ ಮಂಟಪವಿದೆ. ದಕ್ಷಿಣಕ್ಕೆ ಅಭಿಮುಖವಾಗಿರುವ ಪ್ರಮುಖ ದ್ವಾರದ ಮುಂದೆ ಬಲಭಾಗದಲ್ಲಿರುವ ಮಂದಿರದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಶಿವಲಿಂಗಕ್ಕೆ ಅಭಿಮುಖವಾಗಿ ಶಿಲ್ಪಿಯಿಂದ ಸುಂದರವಾಗಿ ಕೆತ್ತಲ್ಪಟ್ಟ ವಾಸ್ತವ ಸ್ವರೂಪದಿಂದ ಕೂಡಿ ಸಹಜವಾದ ಗಂಗೆ ದೊಗಲುಳ್ಳ ಕಲಾತ್ಮಕ ಆಭರಣಗಳಿಂದ ಅಲಂಕೃತವಾದ ನಂದಿಯು ಎಡಗಾಲನ್ನು ಮುಂದೆ ಚಾಚಿ ಮಲಗಿರುವುದು. ನವರಂಗದ ನಂತರ ಸುಖನಾಸಿ ಇದೆ. ಸುಖನಾಸಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಕುಳ್ಳಿರಿಸಲಾಗುತ್ತದೆ. ಸುಖನಾಸಿಯ ನಂತರ ಗರ್ಭಗುಡಿ ಬರುತ್ತದೆ. ನವರಂಗ ಮತ್ತು ಗರ್ಭಗುಡಿಯ ಕಲ್ಲಿನ ಬಾಗಿಲು ವಾಡಗಳಿಗೆ ಕಂಚಿನ ತಗಡುಗಳಲ್ಲಿ ಮಾಡಿದ ಉಬ್ಬು ಶಿಲ್ಪದ ಪಟ್ಟಿಕೆಗಳನ್ನು ಜೋಡಿಸಿದ್ದು ಅತ್ಯಂತ ಆಕರ್ಷಣೀಯವಾಗಿವೆ. ಗರ್ಭಗುಡಿಯು ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ. ಅದು ಎತ್ತರವಾದ ದ್ರಾವಿಡ ಶೈಲಿಯ ವಿಮಾನ ಅಥವಾ ಶಿಖರವನ್ನು ಹೊಂದಿದ್ದು ನೋಡಲು ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ. ಗರ್ಭಗುಡಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಗದ್ದುಗೆಯ ಮೇಲಿನ ಪೀಠದಲ್ಲಿ ಶ್ರೀ ಕಾಲಭೈರವೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಕಾಲಭೈರವನು ತನ್ನ ಬಲಭಾಗದ 2 ಕೈಗಳಲ್ಲಿ ಕತ್ತಿ ತ್ರಿಶೂಲಗಳನ್ನು ಹಿಡಿದುಕೊಂಡಿದ್ದಾನೆ. ತನ್ನ ಎಡಭಾಗದ ಕೈಯಲ್ಲಿ ರುಂಡವನ್ನು ಹಿಡಿದುಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ಢಮರುಗವನ್ನು ಹಿಡಿದು ಕೊರಳಲ್ಲಿ ರುಂಡಮಾಲೆಯನ್ನು ಧರಿಸಿದ್ದಾನೆ. ತಲೆಯ ಮೇಲೆ ಹೆಡೆ ಎತ್ತುತ್ತಿರುವ ಸರ್ಪವಿದೆ. ಎಡಭಾಗದ ಪಾದದ ಬಳಿ ನಾಯಿ ಇದೆ. ತೀಕ್ಷ್ಣವಾದ ಕಣ್ಣುಗಳಿಂದ ಕಾಲಭೈರವ ಮೂರ್ತಿ ನೋಡಲು ಬಹಳ ಮನೋಹರವಾಗಿದೆ. ದೇವಾಲಯದ ಮುಂದೆ ಪಾದಗಟ್ಟೆ ಇದೆ. ಪಾದಗಟ್ಟೆಯ ಮೇಲೆ ಮಧ್ಯದಲ್ಲಿ ಕಲ್ಲಿನ ದೀಪದ ಕಂಬವಿದೆ. ದೇವಾಲಯದ ಸುತ್ತಲೂ ಪ್ರದಕ್ಷಿಣಾ ಪಥವಿದೆ. ಪೌಳಿಯ ಒಳ ಹೋಗಲು ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ದ್ವಾರಗಳಿವೆ. ಇತ್ತೀಚೆಗೆ ದಕ್ಷಿಣದಲ್ಲಿ ದ್ವಾರವನ್ನು ಮುಚ್ಚಲಾಗಿದೆ. ಪೌಳಿಯ ಪೂರ್ವದ್ವಾರದ ಮುಂದಿರುವ ಜಗುಲಿಯ ಮೇಲೆ ಕಲಾ ಸ್ಮಾರಕಗಳ ಅವಶೇಷಗಳನ್ನು ಇಡಲಾಗಿದೆ. ಸ್ನೇಹಿತ ಮಾನ್ಯರೇ, ಒದ್ದೀಕೆರೆಯ ಸಿದ್ದಪ್ಪನ ಕುರಿತು ನಮಗೆ ಮತ್ತು ನಮ್ಮ ತಂಡಕ್ಕೆ ಗೌರವ ನೀಡಿ ಸಮಯವನ್ನು ಮೀಸಲಿಟ್ಟು ಆದರದಿಂದ ಕಂಡು ತಾನು ಶೋಧಿಸಿದ್ದನ್ನು ಸಂಪೂರ್ಣವಾಗಿ ಧಾರೆ ಎರೆದ ಶ್ರೀಯುತ ಕೆ ಕೃಷ್ಣಪ್ಪ, MA ಪದವೀಧರರು, ಬಸಪ್ಪನ ಮಾಳಿಗೆ ಇವರಿಗೆ, ಕರಿಯೋಬನಹಳ್ಳಿ ಜಯಣ್ಣನವರಿಗೂ, ಒದ್ದೀಕೆರೆವಾಸಿ ಗಂಗಣ್ಣನವರಿಗೂ, ಜಿಲ್ಲಾ ಪರಿಷತ್ ಮಾಜಿ ಸದಸ್ಯರಾದ HJ ಕಾಂತರಾಜ್ರವರಿಗೂ ಅನಂತ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ. ನಾವುಗಳು ಈ ವಿಡಿಯೋವನ್ನು ಭಕ್ತ ಜನರಿಂದ ಕೇಳಿ ತಿಳಿದುದಾಗಿದೆ. ತಿಳಿದಷ್ಟು ಜನರಿಗೆ ಹೇಳಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂಬ ಹಂಬಲವು ನಮಗಿದೆ. ಹಾಗಾಗಿ ಇನ್ನೂ ಹೆಚ್ಚು ತಿಳಿದವರಿಂದ ನಾವುಗಳು ಅರಿಯಲು ಸದಾ ಉತ್ಸುಕರಾಗಿರುತ್ತೇವೆ. ಶ್ರೀ ಒದ್ದೀಕೆರೆ ಸಿದ್ದೇಶ್ವರ ಸ್ವಾಮಿ ಕಥಾಮೃತವನ್ನು ಓದಿದ, ಕೇಳಿದ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನು ಆರಾಧಿಸುವ ಎಲ್ಲರೂ ಕಷ್ಟಗಳಿಂದ ಪಾರಾಗಿ ಬಯಸುವುದನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಗೆಳೆಯರೇ, ನಮ್ಮ ಬ್ರೈಟ್ ಮೂನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣುವ ಬೆಲ್ ಐಕಾನ್ ಬಟನ್ನನ್ನು ಒತ್ತಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿರೀಕ್ಷಿಸಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರಗಳು.